ಓಂ ತನ್ಮಿತ್ರಸ್ಯ ವರುಣಸ್ಯಾಭಿಚಕ್ಷೇ ಸೂರ್ಯೋ ರೂಪಂ ಕೃಣುತೆ ದ್ಯೋರುಪಸ್ಥೆ ಅನಂತಮನ್ಯದೃಷದಸ್ಯ ಪಾಜಃ ಕೃಷ್ಣಮನ್ಯದ್ಧರಿತಃ ಸಂಭರಂತಿ. ಈಗ ನಾವು ನೋಡ್ತಾ ಇರುವಂತಹ ಇದು ಋಗ್ವೇದದ 1ನೇ ಮಂಡಲದ 115ನೇ ಸೂಕ್ತದಲ್ಲಿ 5ನೇಯ ಮಂತ್ರ. ಘಟ್ಟದ ಮೇಲಿನ ಋಗ್ವೇದಿಗಳು ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಸೂರ್ಯೋಪಾಸನೆಯಲ್ಲಿ ಉಪಯೋಗಿಸುವಂತಹ ಮಂತ್ರಗುಚ್ಛದಲ್ಲಿ ಇದೊಂದು ಮಂತ್ರ. ಅದಕ್ಕೆ ಒಂದು ಸರಳವಾದಂತಹ ಅರ್ಥವನ್ನ ಸಾಯಣಾಚಾರ್ಯರು ಮೊದಲಾದವರು ಹೇಳಿದ್ದಾರೆ. ತತ್ ಅಂದ್ರೆ ಆ ಉದಯ ಕಾಲದಲ್ಲಿ ಮಿತ್ರನ ಮತ್ತೆ ವರುಣನ ಈ ಮೊದಲಾದ ಜಗತ್ತನ್ನು ಬೆಳಗುವ ಉದ್ದೇಶದಿಂದ ದ್ಯೋಹೋ ಉಪಸ್ಥೆ ಆಕಾಶದ ಮಧ್ಯಭಾಗದಲ್ಲಿ, ದ್ಯು ಅಂದ್ರೆ ಆಕಾಶ, ದ್ಯೋಹೋ ಷಷ್ಠಿ ವಿಭಕ್ತಿ ಏಕವಚನ ಅದು. ಅದರ ಮಧ್ಯಭಾಗದಲ್ಲಿ ಸೂರ್ಯನು ರೂಪಂ ತನ್ನ ತೇಜಸ್ಸನ್ನು ಕೃಣುತೆ ಉಂಟು ಮಾಡ್ತಾನೆ. ಅಸ್ಯ ಈ ಸೂರ್ಯನ ಹರಿತಃ ಕಿರಣಗಳು ಅನಂತವಾದ ಈ ಜಗತ್ತನ್ನು ಋಷತ್ ಬೆಳಗಿಸುವಂತಹ, ಪಾಜಃ ಬಲಶಾಲಿಯಾದಂತಹ, ಅನ್ಯದ ತಮೋಯುಕ್ತವಾದಂತಹ ತೇಜಸ್ಸನ್ನ, ತಮಸ್ಸಿಗಿಂತ ವ್ಯತಿರಿಕ್ತವಾದ ತೇಜಸ್ಸನ್ನ ಸಂಭರಂತಿ ತುಂಬುತ್ತವೆ. ಮತ್ತೆ ಕೃಷ್ಣಂ ಕಪ್ಪಾದಂತಹ ಅನ್ಯತ ತೇಜೋ ವ್ಯತಿರಿಕ್ತವಾದ ತಮಸ್ಸನ್ನು ಸಂಭರಂತಿ ರಾತ್ರಿ ಕಾಲದಲ್ಲಿ ತಾವು ಹೊರಟು ಹೋಗುವ ಮೂಲಕ ತುಂಬುತ್ತವೆ ಅಂತ ಹೀಗೊಂದು ಅರ್ಥವನ್ನ ಆ ಮಂತ್ರಕ್ಕೆ ಸಾಯಣಾಚಾರ್ಯರು ಮೊದಲಾದವರು ಹೇಳಿದ್ದು ಕಂಡು ಬರ್ತದೆ. ಇಲ್ಲಿ ಮಿತ್ರಸ್ಯ ಮತ್ತು ವರುಣಸ್ಯ, ಮಿತ್ರನ ಮತ್ತು ವರುಣನ ಸಕಲ ಜಗತ್ತು ಅಂದ್ರೆ ಏನು? ಸಕಲ ಜಗತ್ತು ಅಂತ ಹೇಳುವಾಗ ಒಟ್ಟಾರೆ ಜಗತ್ತು ಅಂತ ಹೇಳಿಬಿಡಬಹುದಿತ್ತು. ಮಿತ್ರನ ಜಗತ್ತು, ವರುಣನ ಜಗತ್ತು ಅಂತ ಹೇಳುವುದೇನು? ಅದಕ್ಕೆ ಹೀಗೆ ಒಂದು ತಾತ್ಪರ್ಯವನ್ನು ನಾವು ಊಹಿಸಬಹುದು. ಮಿತ್ರ ಹಗಲಿನ ದೇವತೆ, ವರುಣ ರಾತ್ರಿಯ ದೇವತೆ ಅಂತ ಪರಿಗಣಿತರಾಗಿದ್ದಾರೆ. ಈಗ ನಮಗೆ ರಾತ್ರಿ ಆಗಿದೆ, ಮತ್ತೊಂದು ಭೂಭಾಗದಲ್ಲಿ ಈಗ ಹಗಲಾಗಿದೆ. ಅವರಿಗೆ ರಾತ್ರಿ ಆದಾಗ ನಮಗೆ ಹಗಲಾಗಿರ್ತದೆ. ಆದ್ರಿಂದ ಮಿತ್ರ ಮತ್ತು ವರುಣರ ಜಗತ್ತು ಅಂದ್ರೆ ಹಗಲಿನಲ್ಲಿ ಕಾಣುವ ಜಗತ್ತು, ರಾತ್ರಿಯಲ್ಲಿ ಕಾಣುವ ಜಗತ್ತು ಅಂತ ಇಷ್ಟಾರ್ಥ ಅದಕ್ಕೆ ಕೊಟ್ಟಾರೆ, ಬೇರೆ ಏನಲ್ಲ. ಹೀಗೆ ನಮಗೆ ಈ ಜಗತ್ತಿನಲ್ಲಿ ಹಗಲಿನಲ್ಲಿ ಏನು ಕಾಣುತ್ತದೆ, ಅವರಿಗೆ ಮತ್ತೊಂದು ಭೂಭಾಗದವರಿಗೆ ರಾತ್ರಿಯಲ್ಲಿ ಏನು ಕಾಣುತ್ತದೆ, ಅಥವಾ ಅವರಿಗೆ ಹಗಲಿನಲ್ಲಿ ಏನು ಕಾಣುತ್ತದೆ, ರಾತ್ರಿ ನಮಗೇನು ಕಾಣುತ್ತದೆ ಅಂತ ಎಲ್ಲಾ ಜಗತ್ತನ್ನು ಅಂತ ಇಷ್ಟು ಅದನ್ನ ನಾವು ತಿಳ್ಕೊಳ್ಬಹುದು. ಮತ್ತು ಸ್ವಲ್ಪ ಆ ಮಿತ್ರ ಮತ್ತು ವರುಣ ಅನ್ನೋದನ್ನು ನಾವು ಹಿಗ್ಗಿಸಿ ಅರ್ಥ ಮಾಡಿಕೊಳ್ಳುವುದಾದರೆ, ನಮಗೆ ಜ್ಞಾತವಾದ ಜಗತ್ತು, ಅಜ್ಞಾತವಾದ ಜಗತ್ತು. ಮಿತ್ರ ಹಗಲಿನ ದೇವತೆ, ಹಗಲು ಅಂದ್ರೆ ಜ್ಞಾನ, ಬೆಳಕಿಗೆ ಸಂಕೇತ. ವರುಣ ಆವೃಣೋತಿ, ಎಲ್ಲವನ್ನು ಕತ್ತಲು ಕವಿಯುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಪ್ರಾತಃ ಸಂಧ್ಯಾವಂದನದಲ್ಲೂ ಕೂಡ ಬೆಳಿಗ್ಗೆ ಮಿತ್ರಸ್ಯ ಚರ್ಷಣೀಯ ಧೃತಃ ಅಂತ ಮಿತ್ರನ ಸ್ತೋತ್ರ ಮಾಡ್ತೇವೆ. ರಾತ್ರಿ ಇಮಮ್ಮೆ ವರುಣಶ್ರುಧಿ ಅಂತ ವರುಣನ ಸ್ತೋತ್ರ ಮಾಡ್ತೇವೆ. ವರುಣ ಕತ್ತಲಿನ ದೇವತೆ, ಕತ್ತಲು ಅಂದ್ರೆ ಅಜ್ಞಾನ. ಹೀಗೆ ನಮಗೆ ತಿಳಿದಿರುವಂತಹ ಜಗತ್ತು, ಅದನ್ನ ಮಿತ್ರ ಶಬ್ದದಿಂದ ಹೇಳಿದ್ರು. ನಮಗೆ ತಿಳಿಯದ ಜಗತ್ತು, ಕತ್ತಲಿನ ಜಗತ್ತು, ಅದನ್ನ ವರುಣ ಎಂಬ ಶಬ್ದದಿಂದ ಹೇಳಿದ್ರು ಅಷ್ಟೆ. ಒಟ್ಟಾರೆ ನಾವು ನೋಡಿರುವ, ನಾವು ಕೇಳಿದ, ಕಂಡ ಅಥವಾ ಕೇಳರಿಯದ, ಕಂಡರಿಯದ
ಸಮಸ್ತ ಪ್ರಪಂಚವನ್ನು ಕೂಡ ಅಭಿಚಕ್ಷೆ ಪ್ರಕಾಶಗೊಳಿಸುವುದಕ್ಕಾಗಿ ಅಂತ ಅದಕ್ಕೆ ಅರ್ಥ ನಾವು ತಿಳ್ಕೋಬಹುದು. ಈ ಸೂರ್ಯ, ನಾವು ಆಕಾಶದಲ್ಲಿ ನೋಡುವಂತ ಸೂರ್ಯ ಏನಿದ್ದಾನೆ, ಈ ಆಕಾಶದ ನಡುವೆ ತನ್ನ ರೂಪವನ್ನ, ತನ್ನ ತೇಜಸ್ಸು ಕಾಣುವಂತೆ ಮಾಡ್ತಾನೆ ಜಗತ್ತಿಗೆ. ಅವನ ಈ ಕಿರಣಗಳು ಕತ್ತಲಿಗಿಂತ ಭಿನ್ನವಾದ ತೇಜಸ್ಸನ್ನು ಎಲ್ಲ ಕಡೆ ತುಂಬುತ್ತವೆ. ಮತ್ತೆ ರಾತ್ರಿ ಹೊತ್ತಿನಲ್ಲಿ ಆ ಬೆಳಕಿಗಿಂತ ಭಿನ್ನವಾದ ಕತ್ತಲನ್ನು ತುಂಬುತ್ತವೆ. ಹೀಗೆ ಹಗಲಿಗೂ ಅವನು ಕಾರಣ ಆಗ್ತಾನೆ, ತಾನು ಬರುವ ಮೂಲಕ, ತಾನು ಹೋಗುವ ಮೂಲಕ ರಾತ್ರಿಗೂ ಅವನೇ ಕಾರಣ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅವನು ಹೋದಾಗ ಮತ್ತೊಂದು ಕಡೆ ಹಗಲು, ಇಲ್ಲಿ ರಾತ್ರಿ. ಅವನು ಅಲ್ಲಿಂದ ಈ ಕಡೆ ಬಂದಾಗ ಅಲ್ಲಿ ರಾತ್ರಿ, ಇಲ್ಲಿ ಹಗಲು. ಹೀಗೆ ಕತ್ತಲನ್ನು ತುಂಬುವುದು, ಕತ್ತಲನ್ನು ಪರಿಹರಿಸುವುದು, ಇವೆರಡೂ ಕೂಡ ಅವನ ಕೈಯಲ್ಲೇ ಇದೆ, ಆ ಸೂರ್ಯನ ಕೈಯಲ್ಲೇ ಇದೆ ಅಂತ ಒಟ್ಟಾರೆಯಾದ ತಾತ್ಪರ್ಯ. ಈ ಮಂತ್ರದ ಅಂತರಾರ್ಥ ಏನು? ನಾವೀಗಾಗಲೇ ನೋಡಿದಂತೆ ಮಿತ್ರಸ್ಯ ವರುಣಸ್ಯ ಅನ್ನೋದಕ್ಕೆ ನಮಗೆ ಜ್ಞಾತವಾದ ಜಗತ್ತು, ಅಜ್ಞಾತವಾದ ಜಗತ್ತು, ಎಷ್ಟು ವಿಸ್ತೃತವಾಗಿದೆ ಈ ಜಗತ್ತು. ನಮಗೆ ವಿಜ್ಞಾನವೇ ಹೇಳುವಂತೆ ನಮ್ದೊಂದಿದು ಸೌರ ವ್ಯೂಹ, ಸೋಲಾರ್ ಸಿಸ್ಟಮ್ ಅಷ್ಟೇ. ಇಂಥವು ಅದೆಷ್ಟೋ ಸೋಲಾರ್ ಸಿಸ್ಟಮ್ಗಳಿವೆ. ಮತ್ತೆ ನಾವೀಗ ಬದುಕಿರುವುದು ಜಂಬೂದ್ವೀಪ, ಈ ಸಪ್ತದ್ವೀಪವತಿಯಾದ ಪೃಥ್ವಿಯಲ್ಲಿ ಜಂಬೂದ್ವೀಪದಲ್ಲಿ. ಅದರಲ್ಲಿ ಭರತ ವರ್ಷ ಅಂತ ಒಂದು ವರ್ಷ, 9 ವರ್ಷಗಳಲ್ಲಿ ಒಂದು ವರ್ಷ ಅಷ್ಟೆ. ಅದರಲ್ಲಿ ಒಂದು ವರ್ಷದಲ್ಲಿ ನಾವಿದ್ದೇವೆ. ಮತ್ತೆ ಆ ಭರತ ವರ್ಷದಲ್ಲಿಯೂ ಕೂಡ ಒಂದು ಭಾರತೀಯ ಉಪಖಂಡದಲ್ಲಿ, ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ನಾವಿದ್ದೇವಷ್ಟೆ. ಹೀಗೆ ನಮಗೆ ಜ್ಞಾತವಾದ ಜಗತ್ತು ಬಹಳ ಸಣ್ಣದು, ಅಜ್ಞಾತವಾದ ಜಗತ್ತೇ ಬಹಳ ದೊಡ್ಡದು. ಹೀಗೆ ಜ್ಞಾತವಾದ ಜಗತ್ತನ್ನು, ಅಜ್ಞಾತವಾದ ಜಗತ್ತನ್ನು, ಒಟ್ಟಾರೆ ಆ ಜಗತ್ತಿನಲ್ಲಿರುವಂತಹ ಎಲ್ಲ ಸಾಧಕರನ್ನು ಕೂಡ ಜ್ಞಾನಿಗಳನ್ನಾಗಿ ಮಾಡುವುದಕ್ಕಾಗಿ, ಅವರಿಗೆ ಜ್ಞಾನವನ್ನು ಕೊಡುವುದಕ್ಕಾಗಿ ಒಳಗಿನ ಕತ್ತಲು, ಹೊರಗಿನ ಕತ್ತಲು, ಅದನ್ನು ನಾವಿಲ್ಲಿ ಗಮನಕ್ಕೆ ತಂದುಕೋಬೇಕು. ಈಗ ನಾವು ಸೂರ್ಯನ ವ್ಯಾಖ್ಯಾನ ನೋಡಿದಾಗ ಅವನು ಬೆಳಕು ತರ್ತಾನೆ, ಕತ್ತಲನ್ನು ನಾಶಪಡಿಸ್ತಾನೆ. ಪರಮಾತ್ಮ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನೆ, ಎಲ್ಲಾ ಕಡೆ ಇರುವಂತಹ ಸಾಧಕರಿಗೂ ಕೂಡ. ಅದಕ್ಕಾಗಿ ಅವನು ದ್ಯೋಹ ಉಪಸ್ಥೆ, ಆಕಾಶದ ಮಧ್ಯಭಾಗದಲ್ಲಿ. ಆಕಾಶ ಅಂದ್ರೆ ಯಾರು? ಆಕಾಶ ಅಂದ್ರೆ ಲಕ್ಷ್ಮೀದೇವಿ. ಏತಸ್ಮಿನ್ ಖಲು ಆಕಾಶೆ, ಏತಸ್ಮಿನ್ ಖಲು ಅಕ್ಷರೇ ಆಕಾಶ ಓತಶ್ಚ ಪ್ರೋತಶ್ಚ ಅಂತ ಬೃಹದಾರಣ್ಯಕ ಭಾಷ್ಯ ಹೇಳ್ತದೆ. ಈ ಅಕ್ಷರನಾದ ಪರಮಾತ್ಮನಲ್ಲಿ ಆಕಾಶದ ಅಭಿಮನ್ಯ ಅಂತ ಲಕ್ಷ್ಮೀದೇವಿ ವ್ಯಾಪಿಸಿದ್ದಾಳೆ ಅಂತ. ಆದ್ರಿಂದ ಆಕಾಶ, ದ್ಯು ಅಂದ್ರೆ ಆಕಾಶ, ಅವಳ ಮಧ್ಯಭಾಗದಲ್ಲಿ ಅಂದ್ರೆ ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಒಟ್ಟಾರೆ ಶಾಸ್ತ್ರ ಪ್ರಪಂಚ ಏನಿದೆ, ಸಾಹಿತ್ಯ ರಾಶಿ ಏನಿದೆ, ಪೌರುಷೇಯ ಅಪೌರುಷೇಯ ಸರ್ವ ಪ್ರಪಂಚ ರಾಶಿ, ಸರ್ವ ಸಾಹಿತ್ಯ ರಾಶಿ ಏನಿದೆ, ಅದರ ನಡುವೆ, ಅದರಲ್ಲಿ ಅಂತ ಅರ್ಥ. ತನ್ನ ರೂಪವನ್ನ ಈ ಭಗವಂತ, ಸೂರ್ಯ ಅಂದ್ರೆ ಜ್ಞಾನಿಗಳಿಂದ ಪ್ರಾಪ್ತನಾದ ಭಗವಂತ, ತನ್ನ ರೂಪವನ್ನು ಅಲ್ಲಿಟ್ಟಿದ್ದಾನೆ. ಒಟ್ಟಾರೆ ಸಮಸ್ತ ವಿಶ್ವದಲ್ಲಿ, ನಮಗೆ ತಿಳಿದಿರುವ ವಿಶ್ವ, ತಿಳಿಯದ ವಿಶ್ವ, ಅಲ್ಲಿ ಎಲ್ಲ ಕಡೆ ಇರುವಂತಹ ಸಾಧಕರು ಈ ಆಕಾಶದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರ ರಾಶಿಯನ್ನ ತೆಗೆದು ನೋಡಿದರೆ ಅಲ್ಲೆಲ್ಲ ಭಗವಂತನ ಮಹಿಮೆಯೇ ಕಂಡು ಬರ್ತದೆ. ರೂಪ ಅಂದ್ರೆ ಅವನ ಮಹಿಮೆ, ತೇಜಸ್ಸು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ನಮಗೆ ಕೇಳಿ ಗೊತ್ತಿದೆ. ವೇದಗಳಲ್ಲಿ, ರಾಮಾಯಣಗಳಲ್ಲಿ, ಪುರಾಣಗಳಲ್ಲಿ, ಭಾರತಗಳಲ್ಲಿ ಮೊದಲು, ಮಧ್ಯದಲ್ಲಿ, ಕೊನೆಗೆ ಎಲ್ಲ ಕಡೆ ಭಗವಂತನ ಗುಣಗಣನೆಯೇ ಇದೆ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಅಂತ ಮಹಾಭಾರತದ ಮತ್ತೊಂದು ಮಾತಿದೆ. ಎಲ್ಲಾ ಸಾಹಿತ್ಯ ರಾಶಿಯ ಅಂತೆ, ಕೊನೆಗೆ, ಮಧ್ಯೆ, ನಡುವೆ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡಿ ಈ ಶಬ್ದ ಬ್ರಹ್ಮ, ಅದರ ಅಭಿಮಾನಿಯ ಅಂತ ಲಕ್ಷ್ಮೀದೇವಿ ಆವಾಗ ಸಮಾಧಾನ ಪಡ್ತಾಳೆ ಅಂತ ಮಹಾಭಾರತ ಹೇಳ್ತದೆ. ಆದ್ದರಿಂದ ಈ ಆಕಾಶದ ಮಧ್ಯದಲ್ಲಿ ಅಂದ್ರೆ ಆಕಾಶದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಶಾಸ್ತ್ರ ರಾಶಿಯಲ್ಲಿ ಭಗವಂತ ತನ್ನ ಮಹಿಮೆಯನ್ನು ಇಟ್ಟಿದ್ದಾನೆ
ಆ ಸೂರ್ಯನ ಕಿರಣಗಳು, ಕಿರಣ ಅಂದ್ರೆ ಹರಿತಃ, ಹರಿತಃ ಅಂದ್ರೆ ಕೇವಲ ಕಿರಣಗಳಲ್ಲ, ರೇಸ್ ಮಾತ್ರ ಅಲ್ಲ. ಹರಿತಃ ಅಂದ್ರೆ ನಮ್ಮ ಮನಸ್ಸನ್ನು ಅಪಹರಿಸುವಂತಹ ಮಾಯಾಜಾಲ, ಅವನ ಮಾಯೆಗಳು, ಭಗವಂತನ ಮಾಯೆಗಳು ಈ ಜ್ಞಾನವನ್ನು ಎಲ್ಲ ಕಡೆ ಹರಡ್ತವೆ. ಬಲವಂತ ಪಾಜಃ ಅಂದ್ರೆ ಬಲಿಷ್ಠವಾದ ಜ್ಞಾನ, ಸೌಂಡ್ ನಾಲೆಜ್. ಅಜ್ಞಾನಕ್ಕಿಂತ ಅನ್ಯತ ಅಂದ್ರೆ ಅಜ್ಞಾನಕ್ಕಿಂತ ಭಿನ್ನವಾದ ಜ್ಞಾನವನ್ನ ಸಂಭರಂತಿ ಎಲ್ಲ ಕಡೆ ತುಂಬುತ್ತವೆ. ಆ ಜ್ಞಾನ ಏನು ಮಾಡ್ತದೆ ಅಂದ್ರೆ ಅನಂತಂ, ಅನಂತವಾದ ಈ ಜಗತ್ತನ್ನು ಋಷತ್ ಪ್ರಕಾಶಗೊಳಿಸ್ತದೆ. ಜ್ಞಾನದ ಬೆಳಕೆ ಮುಖ್ಯವಾದ ಬೆಳಕು. ಅಂತಹ ಬೆಳಕನ್ನ, ಜಗತ್ತೆಲ್ಲವನ್ನು ಬೆಳಗುವಂತಹ ಜ್ಞಾನದ ಬೆಳಕನ್ನ ಇವನ್ನೆಲ್ಲ ಕಡೆ ತುಂಬುತ್ತಾನೆ. ಮತ್ತೆ ಕೆಲವರು ಜ್ಞಾನಿಗಳಾದವರಿಗೆ ಈ ಜ್ಞಾನದ ಬೆಳಕನ್ನು ತುಂಬುತ್ತಾನೆ. ಇನ್ನು ಕೆಲವರಿಗೆ ಕೃಷ್ಣಂ ಕಪ್ಪಾದಂತಹ ಅನ್ಯತ, ಜ್ಞಾನಕ್ಕಿಂತ ಭಿನ್ನವಾದಂತಹ ಅಜ್ಞಾನವನ್ನು ಸಂಭರಂತಿ ತುಂಬುತ್ತಾನೆ. ಹೌದು, ನಮಗೆ ಅಜ್ಞಾನವನ್ನು ಕೊಡಬೇಕಾದವನು ಅವನೇ, ಜ್ಞಾನವನ್ನು ಕೊಡಬೇಕಾದವನು ಅವನೇ. ಆದ್ರಿಂದ ಅಜ್ಞಾನವನ್ನು ಕೊಟ್ಟವನು ಅವನೇ ಅಂತ ನಾವು ತಿಳ್ಕೊಳ್ಬೇಕು. ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟೇ ಸಹ. ಅಜ್ಞಾನಿಗಳಿಗೆ ಜ್ಞಾನ ಕೊಟ್ಟವನು ಅವನು. ಮತ್ತೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ, ಭಗವದ್ಗೀತಾದಲ್ಲಿ ಕೃಷ್ಣ ಹೇಳುತ್ತೆ, ನನ್ನಿಂದಲೇ ನೆನಪು, ಜ್ಞಾನ ಬರುವುದು ನನ್ನಿಂದ, ಅಪೋಹನ ಮರೆವು ತಪ್ಪಿ ಹೋಗುವುದು, ಇದ್ದ ಜ್ಞಾನ ಭ್ರಷ್ಟವಾಗುವುದು, ಅದೆಲ್ಲ ನನ್ನಿಂದನೇ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್ ಅಂತ ಏನೊಂದು ನಾವು ಮಾತನ್ನು ಕೇಳ್ತೇವೆ. ಜಗತ್ತಿನ ಸೃಷ್ಟಿ ಪಾಲನ ನಾಶಕ್ಕೆ ಮಾತ್ರ ಕಾರಣ ಅಲ್ಲ, ಸೃಷ್ಟಿ ಪಾಲನ ನಾಶ, ನಿಯತಿ ಜಗತ್ತಿನ ಮೇಲಿನ ನಿಯಂತ್ರಣ, ಜ್ಞಾನ ಜ್ಞಾನವನ್ನು ಕೊಡುವುದು, ಆವೃತ್ತಿ ಅಜ್ಞಾನವನ್ನು ಕೊಡುವುದು, ಬಂಧವನ್ನು ಕೊಡುವುದು, ಮತ್ತೆ ಮೋಕ್ಷವನ್ನು ಕೊಡುವುದು, ಎಲ್ಲವೂ ಅವನ ಕೆಲಸವೇ. ಆದ್ದರಿಂದ ಜಗತ್ತಿನ ಜ್ಞಾನಾಜ್ಞಾನಗಳಿಗೆ ಅವನೇ ಕಾರಣ. ಹೀಗೆ ಸೂರ್ಯ ಕತ್ತಲನ್ನು ಕಳೀತಾನೆ, ತೇಜಸ್ಸನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ. ಭಗವಂತ ಕೆಲವರಿಗೆ ಜ್ಞಾನವನ್ನು, ಕೆಲವರಿಗೆ ಅಜ್ಞಾನವನ್ನು ಕೊಡ್ತಾನೆ. ಹೀಗೆ ಜಗತ್ತಿನಲ್ಲಿ ಅಜ್ಞಾನವನ್ನು ತುಂಬಿದವನು ಅವನೇ, ಮತ್ತೆ ಜ್ಞಾನವನ್ನು ತುಂಬಿದವನು ಅವನೇ ಅಂತ ಹೀಗೆ ಆ ಮಂತ್ರಕ್ಕೆ ಒಂದು ಅಂತರಾರ್ಥವನ್ನು ನಾವು ಭಾವಿಸಬಹುದಾಗಿದೆ. ಅಲ್ಲಿಗೆ ಈ ಮಂತ್ರದ ವ್ಯಾಖ್ಯಾನ ಸಮಾಪ್ತವಾಗಿದೆ.